ಜೈಲಿನಲ್ಲಿ ಮಂಕು ಕವಿದಂತೆ ಇರುವ ರೇವಣ್ಣ, ಸಂಪೂರ್ಣ ಮೌನಕ್ಕೆ ಶರಣಾಗಿರುವ ರೇವಣ್ಣ. ಬೆಳಿಗ್ಗೆ ಉಪ್ಪಿಟ್ಟು ಸವಿದ HD ರೇವಣ್ಣ, ನಂತರ ನ್ಯೂಸ್ ಪೇಪರ್ನಲ್ಲಿ ತಮ್ಮದೇ ಸುದ್ದಿ ಓದಿದ ರೇವಣ್ಣ. ಸುದ್ದಿ ಓದುವಾಗ ಬಹಳ ಬೇಸರದಿಂದ ಇದ್ದ ರೇವಣ್ಣ ಅವರ ಜೈಲು ವಾಸದ ದಿನಚರಿ ಹೇಗಿದೆ ಗೊತ್ತಾ? ಪತ್ರಿಕೆಯನ್ನು ಓದುವಾಗ ತಮ್ಮದೇ ಸಾಲು ಸಾಲು ಸುದ್ದಿಯನ್ನ ನೋಡಿ ಬೇಸರದಿಂದಿದ್ದಾರೆ. ಇನ್ನು ಸೋಮವಾರ ಈ ಪ್ರಕರಣ ಯಾವ ತಿರುವನ್ನ ಕಂಡುಕೊಳ್ಳುತ್ತೆ, ಮತ್ತೆ ಜೈಲು ವಾಸ ಕಂಟಿನ್ಯೂ ಆಗುತ್ತಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಏನೋ ಜೈಲು ವಾಸವನ್ನ ಅನುಭವಿಸುತ್ತಿರುವಂತ ರೇವಣ್ಣ ದಿನಪತ್ರಿಕೆಯಲ್ಲಿ ತಮ್ಮದೇ ಸುದ್ದಿಗಳನ್ನ ನೋಡಿ ಬೇಸರದಿಂದಿದ್ದಾರೆ. ಒಂದ್ ರೀತಿ ಮೌನಕ್ಕೆ ಶರಣಾಗಿದ್ದಾರೆ ಬೇಸರದಿಂದ. ಅಯ್ಯೋ ಏನು ಗತಿ ಇದು ಅಂತ ರೇವಣ್ಣ ಜೈಲಿನಲ್ಲಿ ಬೇಸರವಾಗಿದ್ದಾರೆ. ಏನೋ ಹೊಟ್ಟೆ ನೋವು ಅಂತಿದ್ದ ರೇವಣ್ಣ ಉಪ್ಪಿಟ್ಟನ್ನ ತಿಂದು ಕೂಡ ಬೇಸರದಿಂದ ಕೂತಿದ್ದಾರೆ.